ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. 6 ತಿಂಗಳಿಗೆ 3 ತಿಂಗಳಿಗೆ ವಿಡಿಯೋ ಮಾಡೋ ಬಂದಿಲ್ಲ ಅನ್ಕೋಬೇಡಿ. 6 ತಿಂಗಳಿಗೆ 3 ತಿಂಗಳಿಗೆ ವಿಡಿಯೋ ಮಾಡೋ ಬಂದಿಲ್ಲ ಅನ್ಕೋಬೇಡಿ. ಸ್ವಲ್ಪ ದಿನದಿಂದ ಕೆಲವೊಂದು ಕೆಲಸ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ, ಅಮ್ಮನೂರಿಗೆ, ಗಂಗಾವತಿಗೆ. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಖುಷಿ ಒಂಥರ ಊರಿಗೆ ಹೋಗೋಕ್ಕೆ. ಒಂದು ಕೆಲಸ ಇದೆ, ಅದಕ್ಕೆ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ಊರಿಗೆ. ನೋಡಿ, ಅಮ್ಮ ರೆಡಿಯಾಗಿ ಕುತ್ಕೊಂಡೈತೆ. ಬಾಯ್ ಹಾಯ್ ಹಾಯ್. ನಾವು ಗಂಗಾವತಿಗೆ ಹೋಗ್ತೀವಮ್ಮ, ನಮ್ಮೂರಿಗೆ. ಬಾಯ್ ಮಾಡಿ ಬಾಯ್. ನನ್ನ ಅಮ್ಮನ ಕರ್ಕೊಂಡು ಮೊಮ್ಮಗನ ಕರ್ಕೊಂಡು ಗಂಗಾವತಿಗೆ ಹೋಗ್ತೀವಿ. ಸ್ವಲ್ಪ ಕೆಲಸ ಐತೆ. ಬಾಯ್ 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 ಬಾಯ್. ಯಜಮಾನ್ರು ಬಂದಿಲ್ಲ ಫ್ರೆಂಡ್ಸ್, ಅಂದರೆ ಗುರು ಬಂದಿಲ್ಲ. ಗುರು ಒಂದು ಅಭ್ಯಾಸ ಹೋಗಿದೆ, ಯಜಮಾನ್ರೆಲ್ಲ ಅದು ಹೇಳ್ಬೇಕಷ್ಟೇ. ಮನೆಯವ್ರು ಇನ್ನೂ ಬಂದಿಲ್ಲ. ಅವ್ರು ಬಂದಮೇಲೆ ಇನ್ನೇನು ಹೊರಡೋದೆ. ರೆಡಿಯಾಗಿದ್ದೀನಿ, ಅವ್ರು ಬರೋದು ಕಾಯ್ತಿದ್ದೀನಿ. ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು ಅವಾಗಲೇ. ಇನ್ನೂ ಬರೋಕ್ಕೆ ಇಷ್ಟೊತ್ತು ಬೇಕಾಗೈತೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಬಂದಿದ್ದ ತಕ್ಷಣ ಏನು ಲಗೇಜ್ ಏನು ತೊಗೊಂಡಿಲ್ಲ, ಒಂದು ಬ್ಯಾಗ್ ತೊಗೊಂಡಿದ್ದೀವಿ. ಗೋಕುಲ್ಗೆ ಒಂದು ಜೊತೆ ಬಟ್ಟೆ ಕೊಟ್ಟಿದ್ದೀನಿ. ಅವ್ನು ಬಿಟ್ಟೋಗೋಣ ಅಂದ್ಕೊಂಡೆ ಫ್ರೆಂಡ್ಸ್, ನಿನ್ನೆಯಿಂದ ಬಿಟ್ಟೋಗೋಣ ಅಂತ ಪ್ಲ್ಯಾನ್ ಮಾಡಿ. ಇವಾಗ ಅಮ್ಮ ನೋಡಿದ್ರೆ ಅಯ್ಯೋ ಕರ್ಕೊಂಡೋಗೋಣ, ಪಾಪ ಬಿಟ್ಟೋಗೋದು ಬೇಡ, ಮನಸ್ಸಿರಲ್ಲ ಅಂದ್ಕೊಂಡು ಕರ್ಕೊಂಡು ಹೋಗ್ತೈತೆ. ನಾನಾದರೂ ಬಿಟ್ಟಿರ್ತೀನಿ, ಅಮ್ಮ ಬಿಟ್ಟಿರಲ್ಲ ಫ್ರೆಂಡ್ಸ್. ಗೋಕುಲ ಅಮ್ಮ ಮನೆಯವ್ರು ಬಂದಮೇಲೆ ಹೋಗ್ಬೇಕಾಗಿದ್ರೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಯಜಮಾನ್ರು ಒಂದು ಇಯರ್ಫೋನ್ ಬುಕ್ ಮಾಡಿದ್ರು, ಅವ್ರಿಗಂತ ತಗ್ಸ್ಕೊಂಬಂದಿದ್ರು. ನಾನು ನಂದು ಹಳೇದು ನನಗೆ ಕೊಟ್ಟಿರೋದನ್ನು ಅವ್ರು ಕೊಟ್ಬಿಟ್ಟು ನಾನು ಹೊಸದು ಇಸ್ಕೊಂಡಿದ್ದೀನಿ. ಬನ್ನಿ ಹೆಂಗಿದೆ ಅಂತ ನೋಡಿ. ನಾನು ಇವತ್ತೇ ಓಪನ್ ಮಾಡ್ತಾ ಇರೋದು. ನಿನ್ನೆ ನೈಟ್ ತೊಗೊಂಬಂದರು, ತೋರಿಸ್ತೀನಿ ಹೆಂಗಿದೆ ಅಂತ. ಅಮ್ಮ ಹಿಂಗೆ ಇಡ್ಕೊಳಮ್ಮ, ಬರ್ತಾಯ್ತಾ? ಸರಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಒತ್ಬೇಕಾ? ಏನು ಬೇಡ, ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇದು ಮಾಡಿ ತಗೊಂಡಿದ್ದು ನಾನು ಕಿತ್ಕೊಂಡೆ. ಹಳೇದು ಅವ್ರಿಗೆ ಕೊಟ್ಟಿದ್ದೀನಿ. ಹಳೇದೆಲ್ಲ ಅವ್ರಿಗೆ, ಹೊಸದೆಲ್ಲ ನನಗೆ. ಊರಿಗೆ ಹೋಗ್ತಾ ಇದ್ದೀನಲ್ಲ, ಸಾಂಗ್ ಏನಾದರೂ ಕೇಳೋದಕ್ಕೆ ಹೆಂಗಿದೆ ಅಂತ ಹೇಳಿ. ಪಾಪ ಅವ್ರು ತೊಗೊಂಬಂದಿದ್ರು, ಅವ್ರಿಗಂತ ಗಾಡಿ ಬೇಕಲ್ವಾ ಡ್ರೈವರ್ಗೆ. ಮೊಬೈಲೇ ತಗೊಂಡು ಕಿಬಿಲಿಕೊಂಡು ಮಾತಾಡೋಕ್ಕಾಗಲ್ಲ, ಇಯರ್ಫೋನ್ ಇರಬೇಕು ಅಂತ. ಅವ್ರು ಹಳೇದು ನನಗೆ ಕೊಡು, ನೀನು ಹೊಸ ತಗೋ ಅಂತ ಮೊನ್ನೆ ಹೇಳಿದ್ರು. ನಾನು ಬೇಡ ಅಂದಿದ್ದೆ. ಆಮೇಲೆ ನಾನೇ ತೊಗೊಂಡೆ. ಇವಾಗ ಅವ್ರಿಗೆ ಹಳೇದಂದರೆ ತುಂಬ ದಿನ ಆಗಿಲ್ಲ, ಅದನ್ನು ಒಂದು 2-3 ತಿಂಗಳಾಗಿದೆ ತೊಗೊಂಡು. ಇವಾಗ ಇದು ಕೊಟ್ಟರು, ಇದು ತಗೊಂಡು ಅದು ಮನೆಯವ್ರು ತೊಗೊಂಡ್ರು, ಇದು ನಾನು ತೊಗೊಂಡೆ ಹೊಸದು. ಈಗ ನಾನು ಇದನ್ನು ಯೂಸ್ ಮಾಡ್ತೀನಿ, ಹಳೇದು ಅವ್ರು ಯೂಸ್ ಮಾಡ್ತಾರೆ. ಖುಷಿನಾ ಊರಿಗೆ ಹೋಗೋಕ್ಕೆ? ಹಾಂ, ಎಷ್ಟು ಖುಷಿ? ಜಾಸ್ತಿ ಖುಷಿನೇ. ಇನ್ನೆಷ್ಟು ನಾವು ಸೈಟ್ ಏನಾದರೂ ಸೇಲ್ ಆದರೆ ಯಾವಾಗಿದ್ದ ಹೋಗಲ್ಲಲ್ಲ. ಏನು ಮಾಡ್ತಾನೆ ಬುಡ್ಡಿ? ಲೋ ಗೋಕುಲ, ಹೊರಗಡೆ ಹೋಗಿರ್ತಾನೆ ಇವನು. ಯಾರೋ ಕರೀತಾರ ನೋಡು. ಹಾಯ್ ಹಾಯ್ ಮನು. ಇವ್ರ ಅಕ್ಕವ್ರ ಮಗ ಅವರು. ಕೈ ಕಟ್ಟಬಾರ್ದು ಅಣ್ಣ. ಬಿಡು, ಕರೆಕ್ಟ್ ಹೇಳು. ಬಿಟ್ಟೋಗ್ತೇ ಗೋಕುಲ್ನ? ಇಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದಕ್ಕೆ ರೆಡಿ ಮಾಡಿರೋದು. ಊರಿಗೆ ಹೋಗ್ತೀಯಾ? ಕರೆಕ್ಟ್ ಇಲ್ಲ, ಕರ್ಕೊಂಡೋಗ್ತೀನಿ. ಅವ್ರ ಅಜ್ಜಿ ಬೈತೈತೆ, ಬಿಟ್ಟಿರಲ್ಲ ಅಂತ. ಇದ್ದು ಇವಾಗ ನನ್ನ ಜೊತೆಗೆ ಅಳಲ್ಲ. ನನಗೆ ಬಿಟ್ಟಿರಕ್ಕಾಗಲ್ಲ. ಮೊನ್ನೆ ಎಲ್ಲ ಒಂದು ಅರ್ಧ ಗಂಟೆ ಇಲ್ಲಿ ಮನಗಿಸ್ಕೊಂಡಿದ್ಕೆ ನನಗೆ ಅವನಿಗೆ ಬಿಟ್ಟಿರಕ್ಕಾಗಲ್ಲ, ಅದಕ್ಕೆ. ಹೋಗ್ತೀಯಪ್ಪ? ಇಲ್ಲ, ಹೋಗಲ್ಲ. ಬರಲ್ವಾ ಜನಿ ಊರಿಗೆ? ಹೋಗ್ಲಾ ನಾನು? ಹೋಗ್ಲಾ? ಬರ್ತಾವ್ರೆ. ಹೋಗೋಣ, ಇರು ಆಮೇಲೆ ಹೋಗೋಣ. ಮಮ್ಮ ಅಂತ ಕೊಡು. ಅಯ್ಯೋ, ಈ ಕಡೆ. ಏನು ಸೈಲೆಂಟಾಗಿ ಅವ್ನು ನೋಡು. ನಮ್ಮ ಹತ್ರ ಎಲ್ಲ ಹೆಂಗಾಡ್ತಾನೆ. ಹಾಂ ಮಳ್ಳ. ಕೈ ತೆಗಿಮ್ಮ. ಇಯರ್ಫೋನ್ ತಗೊಂಡೈತೆ ನಮ್ಮಮ್ಮ ಅಂತ. ಯಾರು ಕೊಡ್ಸಿದ್ದು ಜನ? ಅಪ್ಪ. ಯೋಚನೆ ಮಾಡ್ತಾವನು ಅವನು. ಯಾರು ಕೊಡಿಸಿದ್ದು?
ನೋಡಿ ಫ್ರೆಂಡ್ಸ್, ಹೋಗಿ ಫಸ್ಟು ನೆಮ್ಮದಿಯಾಗಿರ್ತೀನಿ ನಾನು ಅಂತಾರೆ. ಹಂಗಲ್ಲ ಹೇಳಿದ್ದು, ನೀನ್ ಹಂಗೆ ತಾನೇ ಅಂದಿದ್ದು. ಹೋಗಿ ಬರ್ರಿ ಅಂದಿದ್ದು ನಾನು. ನೆಮ್ಮದಿಯಾಗಿರ್ತೀನಿ ಹೋಗು ಅನ್ನಕ್ ಹೋಗಿ ಇದೇ ಮೊಬೈಲ್ ಚಾರ್ಜರ್ ಹಾಕಿದ್ದೀರಾ? ಇದು ಚಾರ್ಜರ್ ತೆಗಿ. ಗೊತ್ತೇ ಯಜಮಾನ್ರೆ ಬಾಯ್ ಬಾಯ್, ಸಿ ಯು, ಟಾಟಾ. ಖುಷಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ. ಅಯ್ಯೋ ಯಪ್ಪ ಹೆಂಗಿದ್ರು ಹೋಗಲ್ಲ, ಅಪರೂಪಕ್ಕಾದ್ರೂ ಹೋಗ್ತಾಳೆ ಅಂತ. ಬರಮ್ಮ. ಲೈಟು ಫ್ಯಾನ್ ನೋಡು ಕರೆಂಟ್ ಬಿಲ್ ಬರ್ತೈತೆ ಅಂತ ಮುನ್ನೆಚ್ಚರಿಕೆ. ನನ್ನ ಗಂಡಂಗೆ ಎಷ್ಟು ಆಸೆ ನನ್ನ ಬಂಗಾರದ ಮನುಷ್ಯ ನೋಡಕ್ಕೆ. ಎಲ್ಲರೂ ಹಾಕ್ತಾರೆ, ತೋರಿಸ್ತಾರ ಇರೋದು ಹಾಕಬೇಕು. ಬ್ಯಾಗ್ ನಿನಗೆ ತಗ, ಎಲ್ಲಿದು ದುಡ್ಡು ಮಾತ್ರ ಎಲ್ಲ ತಗೊಂಡಿದೆ, ಎಲ್ಲ ತಗೊಂಡಿದ್ದೀನಿ. ಎಷ್ಟು ಕನ್ಸನ್ ನನ್ನ ಮೇಲೆ ಪಾಪ. ಇಲ್ಲ ಎಲ್ಲ ಒಡವೆ ಇಕ್ಕೊಂಡು ಹಾಕೊಂಡು ಹೋಗ್ಬೇಕು ತಾನೆ. ಎಲ್ಲರೂ ನಾಲ್ವರು ಅಂತಾರ, ಯಾವಾಗೂ ಬರೇ ಅವೇ ಬಟ್ಟೆ. ಬಂಗಾರದ ಮನುಷ್ಯಲಿ ಥರ ನಾನು ನೋಡೋದು ನನ್ನ ಗಂಡ. ಬಾಯ್ ಫ್ರೆಂಡ್ಸ್, ಊರಿಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ನಾವು ಟ್ರೈನ್ ಹತ್ರ ಹೋಗಿ ಈಗ ಆಟೋ ಬುಕ್ ಮಾಡಿದ್ದಾರೆ. ಆಟೋದಿಂದ ಯಶವಂತಪುರದಿಂದ ಊರಿಗೆ ಹೋಗೋದಷ್ಟೇ. ಬಾಯ್. ಗಾಡೀಲಿ ಹೋಯ್ತೀಯ ನೀನು? ಗಾಡೀಲಿ ಹೋಯ್ತೀಯಾ? ಬಾಯ್ ಮಾಡು. ಬಾಯ್ ಬಾಯ್ ಮಾಡ. ಬಾ ಹೋಗೋಣ. ಬತ್ತಿ ಅಲ್ವಾ? ಬರಲ್ವಾ? ಬಾಯ್. ಜೊತೆ ಹೋಯ್ತೇನೆ. ಅಪ್ಪ ನಮ್ಮ ಜೊತೆನೆ ಬರೋದು. ಎಲ್ಲಿಗೆ? ಆಟ ಬರ್ತೇನೆ. ಇರ ಮಾಡಲ್ಲ ಅಂತೂ ಇಂತೂ ಊರಿಗೆ ಹೋಗ್ತಾ ಇದೆಯಾ? ಅಲ್ಲೇ ಬಿಟ್ಟು ಬರ್ತೀನಿ ಬಾ. ಸರಿನಾ? ಬಾಯ್. ಒಂದು ಡಂಗುರ ಕೊಡ್ತೀನಿ ತಗೊಳಮ್ಮ. ನೋಡಿದ್ಲ ಬಾಯ್ ಅಂತ. ನೋಡಿ ಫ್ರೆಂಡ್ಸ್ ಹೆಂಗೆ ಹಿಂದ್ಗಡೆ ಗುರುವ್ರು ಬರ್ತಾ ಇದಾರೆ ನೋಡಿ. ಆಟೋ ಬಂತು, ಆಟೋ ಬಂತು. ಬಾ ಮಗ್ನೆ, ಆಟೋದಾಗ ಹೋಗೋಣ ಬಾ. ಬಾಯ್ ಬನು. ಸ್ವಲ್ಪ ಯಶವಂತಪುರ ಹೋಗ್ತಾ ಇದೀವಿ. ಅಪ್ಪ ಐತೆಗಮ್ಮ ಅನ್ಕೊಂಡಿರ್ತದೆ. ಅಮ್ಮ ಬಾರೆ. 7584 ಅಮ್ಮ ಎಲ್ಲ ತಗೊಂಡಿದ್ದೀವಲ್ಲ. ಬಾ 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 ಬಾ. ಮತ್ತೆ ಇಟ್ಟಿದ್ದೀನಿ ಅಂದಲ್ಲ ನೀನು. ರೌಡಿ ಬೇಬಿ ಅಲ್ಲ, ರೌಡಿ ಬೇಬಿ, ರೌಡಿ ಅಮ್ಮನ ಮಗ, ರೌಡಿ ಬೇಬಿ. ಬಾಯ್ ಬಾಯ್. ಏನು ಗೊತ್ತಾ, ಸಾಯಂಕಾಲದಿಂದಲೂ ಅಷ್ಟೇ ಅಪ್ಪನ ಹತ್ರ ಬಿಟ್ಟು ಹೋಗ್ತೀನಿ ಅಂದ್ರೆ ಅಳ್ತಾವನೆ. ಅಮ್ಮ ನಾನು, ಅಮ್ಮ ನಾನು, ಅಮ್ಮ ನಾನು. ಇರಲ್ಲ ಹೇಳಕ್ಕೆ ನನ್ನ ಜೊತೆಗೆ. ಇನ್ನೊಂದು ಯಾವಾಗ ನೀನು ಹಚ್ಕೊಂಡು ನಿಂಗೆ ಇರೋಕ್ಕಲ್ಲ, ಅವನಿಗೆ ಇರೋಕ್ಕಲ್ಲ. ಹಂಗಲ್ಲ, ಸ್ವಲ್ಪ ತಿರ್ತಾನ. ನಿತ್ಯ ತಿರ್ತಾನೆ. ಅಮ್ಮ ಬೇಕಾದ್ರೆ ಕೂತ್ಕೊಂಡ್ರೆ ಅವಾಗ ಏನು ಮಾಡ್ತೀನಿ? ಅದೇ ನಿವಾಗ ನಾನು ಬರ್ತೀನಿ ಅಲ್ಲಪ್ಪ. ಅದನ್ನ ಜಾಸ್ತಿ ಮಾಡ್ಕೊಂಡಿದ್ದು ನಾನು. ಗೊತ್ತಿಲ್ಲ ಕರ್ಕೊಂಡು ಹೊರಟೋಗ್ಬಿಡ್ಬೋದು ನೀವು. ನೋಡಿ ನೋಡಿ ಇನ್ನು ಫಸ್ಟ್ ಮನೇಲಿದ್ದಾನೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಗುರು. ಮನೇಲಿದ್ದಾನೆ ಕರ್ಕೊಂಡೋಗಿ ಈಗ ಬಗಲ್ ಗುಂಟೆ ಬಿಟ್ಟಿದ್ರೆ ಇರ್ತದ. ಈಗ ಆಡಿದ್ರು ಒಂದಿನ ಬಿಟ್ಟಿರೋಕ್ಕಾಗಲ್ಲ. ಊರಿಗೋದ್ರೆ ನಾನು ಜಗಳನೇ ಮಾಡ್ಬಿಡ್ತೀನಿ. ಇವಾಗ ಬಿಟ್ಟೋಗ್ತಾ ಇದ್ದೀನಿ. ನನ್ನ ಗಂಡಂಗ ಹತ್ರ ಖುಷಿ, ಅಪ್ಪ ಹಿಂಗಾದ್ರೆ ಹೋಯ್ತಾಳಲ್ಲ. ಏನಂದ್ರೆ ಮನೆಗೆ ಒಬ್ಬನೇ ಇರೋಕ್ಕಲ್ಲ. ಮನೆಗೆ ಮಾತಾಡ್ದಂಗೆ ಜಗಳಾಡಿದ್ರು ಮಾತಾಡ್ದಂಗೆ ಇದ್ರು ಮನೆ ಮುಂದ್ಕೊಂಡು ಇರ್ತಾರೆ. ಇವಾಗ ಮನೆ ತಕ್ಕ ಹೋಗಕ್ಕೆ ಮನ್ಸು ಬೇಜಾರು. ಅದು ಮಾತ್ರ ನಿಜ. ಇವಾಗ ನಾವು ಅಷ್ಟೇ ಊರಿಗೆ ಹೋದ್ರೆ ನಿಮ್ಮ ಅಮ್ಮ ಬರ್ತಕ್ಕ ಊರಿಂದ. ನಾವು ಇಲ್ಲೇ ಇದ್ದಾಗ ನಮ್ಮ ಊರಿಗೆ ಹೋದ್ರೆ ನಿಮ್ಮ ಅಮ್ಮ ಒಬ್ಳೆ ಇರಕ್ಕಾಗಲ್ಲ. ಯಾವಾಗ ಬರ್ತಾರೆ, ಟಿವಿ ನೋಡಿದ್ರೆ ಮಾತಾಡಕ್ಕಾಗಲ್ಲ. ಹೆಂಗ
25 ಕಿಲೋಮೀಟ್ರು. ಅಯ್ಯೋ ಅಮ್ಮ ಅದು ಮೈಕ್ದು ತಗೊಳ್ಳೇ ಇಲ್ಲ ನೋಡಿ. ಯಾವಾಗ ಹೋಗಿದ್ವಿ? ಅದಿಷ್ಟಿಷ್ಟು ಮೈಕ್ ಇಟ್ಕೊಳ್ಳೋದು. ಬ್ಯಾಗ್ ಇಡಿಸ್ತಿರ್ಲಿಲ್ಲ ನಾನು, ಹಂಗೆ ಕೆಲವೊಂದು ಇಷ್ಟಿಷ್ಟ ಇದೆ ಉಪ್ಪು ಕಳ್ದಾಕ್ಬಿಟ್ರೆ ಬ್ಯಾಗ್ ತೆಗೆ. ಅದಕ್ಕೆ ನಾನು ಎಲ್ಗಾರ ಹೋಗಿರ್ತೀವಿ ಪರಿಸ್ಥಿತಿ ತಕ್ಕಂತೆ ಎಲ್ಲರ ಮುಂದೆ ಬೈಯಂಗೂ ಇಲ್ಲ ಬಿಡಂಗೂ ಇಲ್ಲ. ಬ್ಯಾಗ್ ತಗೊಂಡ ಇವಾಗ ಹೋಗಿ ಫಸ್ಟು ಟ್ರೈನ್ ಟಿಕೆಟ್ ತಗೊಂಡು ಅದಾದಮೇಲೆ ಕಾಯೋಣ. ಆಮೇಲೆ ಅಪ್ಪಿ ಹಾಯ್, ಅಲ್ಲ ತಮ್ಮ ಈಗ ಊಟ ಮಾಡ್ತೀಯಾ? ಫಸ್ಟ್ ಟಿಕೆಟ್ ತಗೊಂಬನ, ಆಮೇಲೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಹೌದು ಫ್ರೆಂಡ್ಸ್, ಫಸ್ಟು ಟಿಕೆಟ್ ತಗೊಂತೀವಿ. ಟಿಕೆಟ್ ತಂದಮೇಲೆ ಊಟ ಗೀಟ ಎಲ್ಲ. ಟಿಕೆಟ್ ಮಿಸ್ ಆಗೋದ್ರೆ, ಟ್ರೈನ್ ಮಿಸ್ ಆಗೋದ್ರೆ ಆಮೇಲೆ ಗೋವಿಂದ ಗೋವಿಂದ ಆಗೋಯ್ತು. ಆಮೇಲೆ ಕುತ್ಕೊಂಡು ಬಸ್ ಗೌರ್ಮೆಂಟ್ ಬಸ್ ಬಂದ್ವಿ ನೋಡಿ, ಯಶವಂತಪುರ ರೈಲ್ವೆ ಸ್ಟೇಷನ್. ಬಂದ್ಮೇಲೆ ಒಂದು ಫೋಟೋ. ಹಾಯ್ ಬಿಡೂಸ್, ಹಾಯ್ ಹಾಯ್. ಹೋಗೋದಾ ಊರಿಗೆ? ಊರಿಗೆ ಹೋಗೋದಾ? ಹೋಗೋದಾ? ಹಾಂ ಹೋಗೋದಾ? ಬಾಯ್ ಮಾಡು ಜಯಮ್ಮಂಗೆ, ಬಾಯ್ ಮಾಡು, ಬಾಯ್ ಮಾಡು ಜಯಮ್ಮಂಗೆ, ಬಾಯ್ ಮಾಡು. ಇಲ್ಲಿ ನೋಡು, ಬಾಯ್ ಮಾಡು, ಬಾಯ್ ಮಾಡು. ನೀನು ಇಲ್ಲೇ ಇರೋ, ನಾನು ನನ್ನ ಗಂಡ ಹೋಗಿ ಬರ್ತೀವಿ. ಅವನಿಗೆ ಖುಷಿ ಆಗ್ಬಿಟ್ಟಿದೆ. ಖುಷಿ ಆಗೈತಲ್ಲಮ್ಮ ಅವನಿಗೆ. ಟ್ರೈನ್ದು ಟಿಕೆಟ್ ತಗೊಂಬರಕ್ಕೆ ಹೋಗತ್ತೀರಮ್ಮ? ಬರ್ತಾಯಿದ್ದೀರು. ಅವನಿಗೆ ಅವರಪ್ಪ ಟಿಕೆಟ್ ತಗೊಂಬರಕ್ಕೆ ಹೋಗ್ತಾ ಇದ್ದಾನೆ ಅಂತ ಅಲ್ಲಿ ನಿಂತವ್ರು ನೋಡಿ ಗುರು. ಟ್ರೈನ್ ಟಿಕೆಟ್ಗೆ ನಾನು ಹೋಗ್ತೀನಿ ಜೊತೆಗೆ ಅಂತ. ನಡಿಯ ಟಿಕೆಟ್ ತೊಗೊಂಡ್ವಿ. ಟ್ರೈನ್ ಬಂದು ನಿಂತಿರುತ್ತೋ ಎನ್ಗೋ ಗೊತ್ತಿಲ್ಲ. ಅದು ನಿಂತೈತಮ್ಮ, ಇದಲ್ಲ ಬಂದೈತೆ ಹೋಗೋದು ಊರಿಗೆ. ಹಾಯ್. ಗೋಕುಲ್ ಖುಷಿ ಆಗ್ಬಿಟ್ಟೈತಿ. ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ 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 ಅಂತ ಬಡ್ಕೊಂತಾವನ ಅವಾಗಿಂದನು. ಹೋಯ್ ಬಾಯ್. ಇನ್ನು 1.5 hour ಐತೆ ಕುರ್ಕ, ಆಮೇಲೆ ಹೋಗಂತೆ. ಚಾಕ್ಲೇಟ್ ಬೇಕು ಅಂತ ಅಳ್ತಾ ಇರೋದು. ಚಾಕ್ಲೇಟ್ ಬೇಕು ಅಂತ. ಒಂದು ದಿನಕ್ಕೆ ಅದು ಎಷ್ಟು ಚಾಕ್ಲೇಟ್ ತಿಂತಾನೋ ಗೊತ್ತಿಲ್ಲ. ಎಷ್ಟು ತಿಂತೀಯ ಒಂದು ದಿನಕ್ಕೆ ಚಾಕ್ಲೇಟು? ಎಷ್ಟು ತಿಂತೀಯ? ಎಷ್ಟು ಬೇಕು ಚಾಕ್ಲೇಟ್ ಒಂದು ದಿನಕ್ಕೆ? ಹಾಂ, ಹೋಗ ಅಪ್ಪನ ಜೊತೆ ಊರಿಗೆ, ಮನೆಗೆ ಹೋಗಿ ನೀನು. ಕರ್ಕೊಂಡು ಹೋಗು. ಹಾಂ, ಕರ್ಕೊಂಡು ಹೋಯ್ತೀಯಾ? ಹೇಳು ಏನಾದರೂ. ಹೋಗ ಅಪ್ಪನ ಜೊತೆ ಹೋಗು. ಹೋಗ್ತೀಯಾ? ಇಲ್ಲ ಸೈಲೆಂಟಾಗಿರು, ಇಲ್ಲ ಹೋಗು. ಏನಮ್ಮ ಕಳ್ಸೋದಾ? ಕಳ್ಸೋದೇನಮ್ಮ? ಹೋಗ್ತೀಯಾನ? ಅಲ್ಲಿ ನೋಡಿ ಪಾಪ ನೋಡಿ, ಜನ ಅವರೇ ನಿನ್ನ ಥರನೇ ಮಾಡ್ತಾರೆ. ಫ್ಯಾನ್ ಹಾಕಿದ್ರೆ ಸ್ಮೆಲ್ಲು. ಹೋಗ್ತಾ ನಮ್ಮಮ್ಮ ಹೇಳ್ತಿರೋದು ಹಿಂದ್ಗಡೆ ಕೂತ್ಕೊಳ್ಳೋಣ ಬಾ ಅಂತ. ಅವರು ಮಲ್ಕೊಂತೀನಿ ಅಂದರೆ ಸೀಟೇ ಕೊಡಲ್ಲ. ಹೋದ್ ಸರಿ ನಮ್ಮಮ್ಮ ಮಾಡಿದ್ದು ನೋಡೋಗು. ಹೋಗಿ ಯಾವ್ದಾದ್ರು ಇದ್ರೆ ಬರ್ತೀನಿ, ಹೋಗು ಮಧ್ಯದಾಗೆ. ಇಲ್ಲ ನಾನು ಹಾಕಿದ್ದು ಪಾಪ, ಅವನಿಗೆ ಆಗ್ಬೈತಿ. ಆಫ್ ಮಾಡಿದ್ನಲ್ಲ, ಹೊಡೆದೈತಾ?
ಹ್ಯಾಪಿ ಆಗಿ ಕೆಲಸದ ಮೇಲೆ ಹೋಗ್ತಾ ಇರೋದು ಅವರಿಗೆ ಒಳ್ಳೇದಾಗಲಿ, ಹೋಗೋ ಕೆಲಸ ಆಗಲಿ ಬೇಗ ಅನ್ಕೊಂಡು ಕೇಳ್ತಾರೆ. ಖಾಲಿ ಐತಂತೆ, ಹೋಗೋಣ ಬಾ. ಫ್ರೆಂಡ್ಸ್ ತಿಂಡಿ ಕೊಡ್ಸಕ್ಕೆ ಬಂದಿದ್ದಾರೆ ಯಜಮಾನ್ರು. ಎಲ್ಲೋಗೋಣಮ್ಮ? ಮುಂದೆ ಹೋಗೋಣ. ತಿಂಡಿ ಕೊಡ್ಸಕ್ಕೆ ಬಂದಿದ್ದಾರೆ. ತಿಂಡಿ ತಗೊಂಡು ಹೋಗಿ ಕುತ್ಕೊಂಡು ತಿನ್ನೋದು. ಇನ್ನೂ ಊಟ ಮಾಡಿಲ್ಲ ಫ್ರೆಂಡ್ಸ್. ಅಪ್ಪಿ ಏನಾದರೂ ತಿನ್ಕ? ಮನು ಫೋನ್ ಮಾಡಿದ್ದ ಏನಂತ? ಅಡುಗೆ ಏನಾರ ಮಾಡ್ಬೇಕು ಅಂತ. ಮತ್ತೆ ಹೋಗಿ ಮನೆ ಯಶೋಧ ಮನೆಗೆ ಮಾಡಿರ್ತೈತೆ. ಹಾಂ ಹೇಳ್ಕೊ, ನಾನು ಮತ್ತೆ ಬಂದೆ. ಅದು ಇದ್ದಾಗೆ ಸರಿ ಹೋಗ್ತತ್ತಲ್ಲ ಬಿಡು. ಹಾಂ ಅಂಗಡಿ ಬಂತಾ? ಸರಿ ಕೊಡಿಸ್ತೀನಿ ಬಾ. ಸೊ ಮತ್ತೆ ಅದೇನು ಕಟ್ಲಿಟ ಏನವು? ಮದ್ದೂರೊಡೆ. ಮದ್ದೂರೊಡೆ ಗೋಕುಲಕ್ಕೆ ಚಾಕ್ಲೇಟು ಒಂದು ಜ್ಯೂಸ್ ತಗೊಂತವ್ರೆ. ಎಲ್ಲಿ ಟ್ರೈನ್ ಹೋಗುತ್ತಂತ ಭಯ ಫ್ರೆಂಡ್ಸ್ ನನಗೆ. ನೀರೈತೆ ಸ್ವಲ್ಪ ಸಾಕಿವಾಗ. ಪಾಪ ಅವ್ರ ಅಪ್ಪನ ರೇಗಿಸ್ತಾ ಇದ್ದಾನೆ. ಕೊಡ್ತೈತಿರು ಬಿಚ್ಕೊಡ್ತೈತಿರು. ಇಸ್ಕೊಂಡ ಇರು ಹರ್ಕೊಡೋರ್ಗಿರು. ಏನು ಇವನೇನೆ ಏನು ಕೊಡೋದೇ ಇಲ್ವೇನ, ನಾವೇ ತಿಂತೀವಿ ನಂಗೆ ಆಡ್ತಾನೆ. ಚಾಕ್ಲೇಟ್ ಅಂತ ಅಲ್ತವನೆ ಫ್ರೆಂಡ್ಸ್ ಇವನು. ಕೊಡೋದೇ ಇಲ್ಲ. ಟ್ರೈನು ಆಗ್ತಾವ. ಇನ್ನೂ ಊಟ ತಗೊಂಡ್ಬರ್ತಾಗಿರೋ ಬರ್ತಾವಲ್ಲ ತಗೊಳ್ಳೋಣ, ಚೆನ್ನಾಗಿರೋವು. ಇವಾಗ ತಗೊಂಡಿದ್ಯಾ? ಇನ್ನು ತಗೊಂಡ್ಮೇಲೆ ಬೇಡ ಅನ್ನೋದು. ಮದ್ದೂರವರೇ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಇವ್ರಿಗೆ, ಅದಕ್ಕೆ ಬೇಡ ಚೆನ್ನಾಗಿಲ್ಲ ಅಂತಾರೆ. ಕೈಗೆ ತಗೊಂಡಾದ್ಮೇಲೆ ಮತ್ತೇನು ಬೇಡ ಅನ್ನೋದು, ಅದಕ್ಕೆ ತಗೊಂಬಂದವ್ರೆ. ನಂಗೆ ಕೊಡು. ಫುಲ್ ತೆಗಿಬೇಡ, ವೇಸ್ಟ್ ಮಾಡ್ತೀಯ ನನಗೆ.